ತಮಿಳು ನಟ ರವಿ ಮೋಹನ್ ಇದೀಗ ತಮ್ಮ ವೈಯಕ್ತಿಕ ಜೀವನದ ಸಂಕಷ್ಟಗಳನ್ನು ಬಹಿರಂಗವಾಗಿ ಹಂಚಿಕೊಂಡಿದ್ದಾರೆ. ಅವರ ಹೇಳಿಕೆ ಸಿನಿ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಪತ್ನಿ ಆರತಿ ರವಿ ಜೊತೆ ನಡೆಯುತ್ತಿರುವಂತಹ ವಿಚ್ಛೇದನ ಪ್ರಕ್ರಿಯೆ ಮುಗಿಯುವವರೆಗೆ ತಮ್ಮ ಯಾವುದೇ ಸಿನಿಮಾಗಳು ಬಿಡುಗಡೆಯಾಗುವುದಿಲ್ಲ ಎಂದು ಅವರು ಘೋಷಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರವಿ ಮೋಹನ್, ನನ್ನ ಮಕ್ಕಳನ್ನ ನೋಡಲು ಕೂಡ ಅವಕಾಶ ಕೊಡ್ತಾ ಇಲ್ಲ, ನಾನು ನನ್ನನ್ನೇ ನೋಯಿಸಿಕೊಳ್ಳಲು ಆರಂಭಿಸಿದ್ದೇನೆ ಎಂದು ಭಾವುಕರಾಗಿ ಹೇಳಿದ್ದಾರೆ. ಅವರ ಕೈ ಮೇಲೆ ಇರುವ ಗಾಯದ ಗುರುತುಗಳನ್ನು ತೋರಿಸಿದ್ದಾರೆ. ಝೂಮ್ ಮಾಡಿ ನೋಡಿ, ಒಂದು ದಿನ ನಾನು ಈ ಲೋಕವನ್ನೇ ಬಿಟ್ಟು ಹೋಗಬಹುದು ಎಂದು ಹೇಳಿದ ಮಾತುಗಳು ಅಚ್ಚರಿಯನ್ನು ಮೂಡಿಸಿವೆ. ಇತ್ತೀಚೆಗೆ ನಟಿ ಕೆನಿಷಾ ಜೊತೆಗಿನ ಸಂಬಂಧದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆ ನಡೆಯುತ್ತಿದ್ದ ವೇಳೆ ಈ ಕುರಿತು ಕೂಡ ರವಿ ಮೋಹನ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅವಳು ಎಲ್ಲಿದ್ರೂ ಸಂತೋಷವಾಗಿರಲಿ, ಅವಳ ಮೇಲೆ ನಡೆದಂತಹ ಸೈಬರ್ ದಾಳಿ ತಪ್ಪು ಎಂದು ಹೇಳಿದ್ದಾರೆ. ಇದೇ ವೇಳೆ ಕೆನಿಷಾ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಮತ್ತು ರವಿ ಮೋಹನ್ ನಡುವಿನ ಸಂಬಂಧ ಮುರಿದಿರುವ ಸುಳಿಯನ್ನ ನೀಡಿದ್ದಾರೆ. ಮೊದಲು ನನ್ನ ವೈಯಕ್ತಿಕ ಜೀವನ ಸರಿಪಡಿಸಿಕೊಳ್ಳುತ್ತೇನೆ, ನನ್ನ ಹೆಸರಿನ ಮೇಲೆ ಬಂದಿರುವ ಆರೋಪಗಳನ್ನ ಕ್ಲೀನ್ ಮಾಡಿಕೊಂಡ ನಂತರವೇ ಮತ್ತೆ ಸಿನಿಮಾಗೆ ಮರಳುತ್ತೇನೆ ಎಂದು ರವಿ ಮೋಹನ್ ಸ್ಪಷ್ಟಪಡಿಸಿದ್ದಾರೆ. ಅವರ ಈ ಭಾವುಕ ಹೇಳಿಕೆಗಳು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಅಭಿಮಾನಿಗಳಲ್ಲಿ ಆತಂಕವನ್ನ ಮೂಡಿಸಿದೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.